Hi everyone, I am Ambika, student of Interface College, Davangere. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಬಂದು 2 ಟೈಪ್ಸ್ ಇದೆ. ಫಸ್ಟ್ ಟೈಪ್ ಬಂದ್ಬಿಟ್ಟು ಬಿಲ್ಟ್ ಇನ್ ಫಂಕ್ಷನ್, ಅದೇ ರೀತಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ. ಬಿಲ್ಟ್ ಇನ್ ಫಂಕ್ಷನ್ಸ್ are provided by C. Just user need to use built-in functions whenever he needed. Built-in functions ಅದು ಮುಂಚೆನೆ ಡಿಫೈನ್ ಮಾಡಿರೋಂಥದ್ದು ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಾವು ಈ ಫಂಕ್ಷನ್ಸ್ ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು printf scanf ಅಂತ. ಈ printf scanf ಅನ್ನೋದು stdio.h ಅನ್ನೋ ಹೆಡರ್ ಫೈಲ್ ಅಲ್ಲಿ ಇರುತ್ತೆ. ಇದನ್ನ ನಾವು ಈ ಫಂಕ್ಷನ್ ನ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬೇಕು. stdio.h ಅನ್ನೋ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೊಂಡು printf ಮತ್ತೆ scanf ನ ಯೂಸ್ ಮಾಡ್ಬೋದು. ಅದೇ ರೀತಿ ಸ್ಟ್ರಿಂಗ್ ಲೆನ್ ಸ್ಟ್ರಿಂಗ್ ಕಾಪಿ ಅಂತ ಇದೆ. ಈ ಸ್ಟ್ರಿಂಗ್ ಲೆನ್ ಸ್ಟ್ರಿಂಗ್ ಕಾಪಿ ಅನ್ನೋದು string.h ಅನ್ನೋ ಹೆಡರ್ ಫೈಲ್ ಅಲ್ಲಿ ಇರುತ್ತೆ. ಈ ಫಂಕ್ಷನ್ ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ string.h ಅನ್ನೋ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಆರ್ ಡಿಫೈನ್ಡ್ ಬೈ ಯೂಸರ್ ಆಸ್ ಪರ್ his or her need. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ನ ನಾವು ಯೂಸರೇ ಡಿಫೈನ್ ಮಾಡ್ತೀವಿ. ನಮಗೆ ಹೆಂಗ್ ಬೇಕೋ ಹಂಗೆ ಡಿಫೈನ್ ಮಾಡ್ಕೋಬಹುದು. ಆಫ್ಟರ್ ಡಿಫೈನಿಂಗ್ ದ ಫಂಕ್ಷನ್ ಯೂಸರ್ ಕ್ಯಾನ್ ಕಾಲ್ ದ ಫಂಕ್ಷನ್ಸ್ ವೆನ್ ಎವರ್ he or she needed. ಫಂಕ್ಷನ್ ಡಿಕ್ಲೇರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಆ ಫಂಕ್ಷನ್ ನ ಕಾಲ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಫೈಂಡ್ ಗ್ರೇಟೆಸ್ಟ್ ಆಗಿರ್ಬೋದು, ಡೂ ಸಮ್ ಅಂತ ಆಗಿರ್ಬೋದು. ಇವಕ್ಕೆ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಹೇಳ್ತೀವಿ.